ವೀಕ್ಷಕರೇ, ನಾನಿವತ್ತು ಕೋಗಿಲು ಕ್ರಾಸ್ನ ಫಕೀರ್ ಲೇಔಟ್ ಬಳಿ ಇದ್ದೀನಿ. ಫಕೀರ್ ಲೇಔಟ್ನಲ್ಲಿ ಸುಮಾರು 300ಕ್ಕೂ ಅಧಿಕ ಮನೆಗಳನ್ನು GBA ಧ್ವಂಸಗೊಳಿಸಿದೆ. ಸರ್ಕಾರ 300ಕ್ಕೂ ಅಧಿಕ ಶೆಡ್ಗಳನ್ನು ತೆರವು ಮಾಡಿದೆ. ಅಕ್ಷರಶಃ ಇಲ್ಲಿನ ಜನ ಬೀದಿಗೆ ಬಿದ್ದಿದ್ದಾರೆ. ಸುಮಾರು 1000ಕ್ಕೂ ಅಧಿಕ ಜನಸಂಖ್ಯೆ ಈ ಫಕೀರ್ ಲೇಔಟ್ನಲ್ಲಿ ಇದೆ ಅಂತ ಹೇಳಲಾಗುತ್ತೆ. ಎಲ್ಲರೂ ಕೂಡ ಈಗ ಒಂದು ರೀತಿಯಲ್ಲಿ ಕಳೆದ 10 ದಿನದಿಂದನೂ ಕೂಡ ಬೀದಿಗೆ ಬಿದ್ದಿರುವಂಥದ್ದು. ಸದ್ಯ ನನಗೆ ಫಕೀರ್ ಲೇಔಟ್ನಲ್ಲೇ ಇದ್ದೀನಿ. ಅಲ್ಲಿನ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಒಂದೊಂದಾಗಿ. ನೀವೇನೀಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ, ಇದು ಫಕೀರ್ ಲೇಔಟ್ನ ದೃಶ್ಯ. ಹೇಗೆ ಇಟ್ಟಿಗೆಯಿಂದ ಕಟ್ಟಿದ ಮನೆಗಳು, ಸಿಮೆಂಟ್ ಇಟ್ಟಿಗೆಯಿಂದ ಕಟ್ಟಿರುವಂಥ ಎಲ್ಲ ಮನೆಗಳು ಧ್ವಂಸಗೊಂಡಿದ್ದಾವೆ ಅನ್ನೋದನ್ನು ನೋಡ್ತಾ ಇದ್ದೀರಿ ನೀವೀಗ. GBA ಅಧಿಕಾರಿಗಳು ಈ ಮನೆಗಳನ್ನು, ಈ ಲೇಔಟ್ನಲ್ಲಿರುವಂಥ ಎಲ್ಲ ಶೆಡ್ಗಳನ್ನು ಧ್ವಂಸ ಮಾಡಿದ್ದಾರೆ. ಕಾರಣ ಏನಪ್ಪ ಅಂತಂದರೆ, ಘನತ್ಯಾಜ್ಯಕ್ಕೆ ಅಂತ ಮೀಸಲಿಟ್ಟಂಥ ಜಾಗ ಇದು. ಅಂದರೆ ಬೆಂಗಳೂರು ನಗರದ ಕಸವನ್ನು ಎಸೆಯಲಿಕ್ಕೆ ಇದಿಷ್ಟು ಜಾಗವನ್ನು ಮೀಸಲಿಟ್ಟಿದ್ರು. ಘನತ್ಯಾಜ್ಯ ಉತ್ಪಾದನೆ ಮತ್ತು ತ್ಯಾಜ್ಯದಲ್ಲಿ ಸಂಸ್ಕರಿಸಿ ಬೇರೆ ವಸ್ತುಗಳನ್ನು ಅಥವಾ ಅದನ್ನು ಉಪಯುಕ್ತ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಸರ್ಕಾರ ಈ ಜಾಗವನ್ನು ಮೀಸಲಿಟ್ಟಿತ್ತು. ಸುಮಾರು 5ಕ್ಕಿಂತ ಅಧಿಕ ಎಕರೆ ಜಾಗ ಇದೆ. 5 ಎಕರೆಗೂ ಅಧಿಕ ಜಾಗ ಇರುವಂಥದ್ದು ಈ ವ್ಯಾಪ್ತಿಯಲ್ಲಿ. ಕೋಗಿಲು ಲೇಔಟ್ ಬಳಿಯ ಫಕೀರ್ ಲೇಔಟ್, ಈಗೇನು ನೀವು ದೃಶ್ಯಾವಳಿಗಳು ನೋಡ್ತಾ ಇದ್ದೀರಿ, ಎಲ್ಲ ಮನೆಗಳು ಧ್ವಂಸ ಆಗಿದ್ದಾವೆ. ಇದೊಂದು ಲೇಔಟ್ನಲ್ಲೇ ಸುಮಾರು 300 ಮನೆಗಳಿದ್ದು ಅಂತ ಹೇಳ್ತಾ ಇದ್ರು. ನಿವಾಸಿಗಳನ್ನು ಕೂಡ ಮಾತಾಡಿಸ್ತಾ ಇದ್ದೆ ಆ ಸಂದರ್ಭದಲ್ಲಿ. ಈಗ ಜೋಪಡಿಗಳನ್ನು ಹಾಕಿಕೊಂಡು ಮನೆಗಳನ್ನು ಅಲ್ಲೇ ವಾಸ ಮಾಡ್ತಾ ಇದ್ದಾರೆ. ಆ ಜನರು ಎಲ್ಲೂ ಕೂಡ ಹೋಗಿಲ್ಲ. ಇವರೆಲ್ಲರೂ ಒಕ್ಕಲೆಬ್ಬಿಸಿದ ಕಾರಣ ಏನು ಅನ್ನೋದನ್ನು ನೋಡಿದ್ರೆ ಅದೇನೇ ಮತ್ತಗೇನ್ ಸರ್ಕಾರ ಇವ್ರನ್ನ ಒಕ್ಕಲೆಬ್ಬಿಸೋದಕ್ಕೆ ಕಾರಣ ಏನು ಅನ್ನೋದನ್ನು ಹೇಳೋದಾದರೆ, ಘನತ್ಯಾಜ್ಯಕ್ಕೆ ಮೀಸಲಿಟ್ಟಂಥ ಜಾಗದಲ್ಲಿ ಇವರು ಅನಧಿಕೃತವಾಗಿ ಮನೆಗಳನ್ನು, ಶೆಡ್ಗಳನ್ನು ನಿರ್ಮಾಣ ಮಾಡ್ಕೊಂಡು ಬದುಕ್ತಾ ಇದ್ರು ಅಂತ. ಆದರೆ ಇಲ್ಲಿನ ನಿವಾಸಿಗಳು ಹೇಳ್ತಕ್ಕಂಥ ಕತೆ ಬೇರೆ. ನಿವಾಸಿಗಳು ಏನು ಹೇಳ್ತಾರೆ ಅಂತಂದರೆ, ಈ ಜಾಗದಲ್ಲಿ ನಾವು ಕಳೆದ 35-40 ವರ್ಷದಿಂದನೂ ವಾಸವಿದ್ವಿ. ಕೆಲವರು 10-20 ವರ್ಷದಿಂದ ವಾಸವಿದ್ದಾರೆ. ಆದರೆ ಅವತ್ತಿಲ್ಲದೆ ಇರುವಂಥ ಸಮಸ್ಯೆ ಇವತ್ತು ಸರ್ಕಾರಕ್ಕೆ ಯಾಕೆ ಶುರುವಾಗಿದೆ, ಯಾಕೆ ನಮ್ಮನ್ನು ಒಕ್ಕಲೆಬ್ಬಿಸ್ತಾ ಇದ್ದಾರೆ ಅನ್ನೋದು ಇಲ್ಲಿನ ನಿವಾಸಿಗಳ ಪ್ರಶ್ನೆ. ಇವರೆಲ್ಲರೂ ಕೂಡ ಸಾಕಷ್ಟು ಜನ ಇಲ್ಲಿ ಈ ವ್ಯಾಪ್ತಿಯಲ್ಲಿ ಹಿಂದಿ ಭಾಷೆಯನ್ನು ಮಾತಾಡ್ತಕ್ಕಂಥ ಜನ ಇದ್ದಾರೆ. ಎಲ್ಲರೂ ಕೂಡ ಲೇಬರ್ ವರ್ಕರ್ಗಳು, ರಿಪೇರಿ ಮಾಡ್ತಕ್ಕಂಥ ವರ್ಕರ್ಗಳು, ಹಾಗೆಯೇ ಮನೆಗೆಲಸವನ್ನು ಮಾಡ್ತಕ್ಕಂಥವ್ರು, ಮತ್ತು ಬೇರೆ ಬೇರೆ ಕಡೆ ಹೋಗಿ ದಿನಗೂಲಿಗೆ ದುಡಿತಕ್ಕಂಥ ನೌಕರರುಗಳು. ಕಳೆದ 10 ದಿನದ ಹಿಂದೆಯೇ ಈ ಲೇಔಟನ್ನು ಧ್ವಂಸ ಮಾಡಲಾಗಿದೆ. ಸದ್ಯ ಈಗ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ವ್ಯವಸ್ಥೆ ಏನು, ನಾವ್ಯಾರೂ ಕೂಡ ಬೇರೆ ಕಡೆಯಿಂದ ಬಂದವರಲ್ಲ ಅನ್ನೋದು ಜನ ಹೇಳ್ತಕ್ಕಂಥ ಮಾತು. ಆದರೆ ಸರ್ಕಾರದ ವಿಚಾರದಲ್ಲಿ ಒಂದಿದೆ, ಇವರೆಲ್ಲರೂ ಕೂಡ ಬೇರೆ ಬೇರೆ ಕಡೆಯಿಂದ ಬಂದಂಥವ್ರು ಮತ್ತು ಅನಧಿಕೃತ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಅನ್ನೋದು ಇವರು ಹೇಳ್ತಕ್ಕಂಥ ಮಾತು. ಇಲ್ಲಿ ಸಣ್ಣ ಪುಟ್ಟ ಮಕ್ಕಳಿದ್ದಾರೆ. ಸಾಕಷ್ಟು ಕಷ್ಟಪಡುವಂಥ ಪರಿಸ್ಥಿತಿ ನಿಜಕ್ಕೂ. ಯಾಕೆಂದರೆ ಯಾವುದೇ ಮನುಷ್ಯನಿಗೆ ಒಂದು ಸೂರಿಲ್ಲ ಅಂತಂದರೆ ಬದುಕೋದು ಭಾಳ ಕಷ್ಟ ಆಗುತ್ತೆ. ಒಂದು ಮನೆ ಅನ್ನೋದು ಎಲ್ಲರ ಒಂದು ಆಸೆ ಮತ್ತು ಅಭಿಲಾಷೆ ಎಲ್ಲದೂ ಆಗಿರುತ್ತೆ. ಮಕ್ಕಳೆಲ್ಲ ಬರ್ತಾ ಇದ್ದಾರೆ ನೋಡ್ಬೋದು. ಅದೇ ಮನೆಗಳಲ್ಲಿ ಇದ್ದಂಥ ಮಕ್ಕಳುಗಳು ಈಗ ಈ ಬಂಡೆಗಳ ಮೇಲೆ, ಅಂದರೆ ಇದೇನಿದೆ, ಈ ವ್ಯಾಪ್ತಿ ಇದೆಯಲ್ಲ, ಇದು ಒಂದು ಕಲ್ಕ್ವಾರಿ ಇರುವಂಥ ಪ್ರದೇಶ. ಇದು ಅಂದರೆ ಬಿಳಿಸ್ಕಲ್ಲು ಕ್ವಾರಿಯನ್ನು ನಡೆಸಿದಂಥ ಪ್ರದೇಶ. ನೋಡಿದ್ರೇ ಗೊತ್ತಾಗುತ್ತೆ. ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಬಹುತೇಕ ಪ್ರದೇಶಗಳು ಘನತ್ಯಾಜ್ಯಕ್ಕೆ ಅಂತ ನಿರ್ಮಾಣ ಮಾಡಿದಂಥ ಅಥವಾ ಘನತ್ಯಾಜ್ಯಕ್ಕೆ ಮೀಸಲಿಟ್ಟಂಥ ಜಾಗಗಳು ಎಲ್ಲವೂ ಕೂಡ ಹೀಗೆ ಇರುತ್ತೆ. ಇನ್ನೊಂದು ಭಾಗದಲ್ಲೂ ಕೂಡ ನಮ್ಮ ಕ್ಯಾಮ್ರಾಮನ್ ನಮಗೆ ಪ್ಯಾನ್ ಮಾಡಿ ತೋರಿಸ್ತಾರೆ ವ್ಯಾಪ್ತಿ ಹೇಗಿದೆ, ಪ್ರದೇಶ ಹೇಗಿದೆ ಅನ್ನೋದ್ರ ಬಗ್ಗೆ. ಅಲ್ಲಿ ನೋಡ್ಬೋದು, ಒಂದು ಕಡೆ ಆಲ್ರೆಡಿ ಕಸವನ್ನು ಹಾಕಿದ್ರು ಆ ಮುಂಭಾಗದಲ್ಲಿ. ಅಲ್ಲಿ ಒಂದು ಸ್ವಲ್ಪ ಸಮತಟ್ಟು ಮಾಡಿ ಆ ಜಾಗವನ್ನು ಸರಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಜನ ಹೇಳ್ತಾ ಇದ್ರು, ಇದನ್ನು ಒಂದು ಪಾರ್ಕ್ ಆಗಿ ನಿರ್ಮಾಣ ಮಾಡ್ತಾರೆ. ಘನತ್ಯಾಜ್ಯಕ್ಕೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ಇದು ವಾಕಿಂಗ್ ಪಾತ್ ಆಗಿ ನಿರ್ಮಾಣ ಮಾಡ್ತಾರಂತೆ ಅನ್ನೋದು ಇಲ್ಲಿನ ನಿವಾಸಿಗಳು ಹೇಳ್ತಕ್ಕಂಥ ಮಾತು. ಈ ಕಲ್ಲು ಕ್ವಾರಿ ಏನಿದೆ ಅಂದರೆ, ಭಾಳಷ್ಟು ಹಿಂದೆಯೇ ಇದು ಒಂದಿಷ್ಟು ಗಣಿಗಾರಿಕೆ ನಡೆದಿದೆ ಇಲ್ಲಿ ಕಲ್ಕ್ವಾರಿ ವ್ಯಾಪ್ತಿಯಲ್ಲಿ. ಇದರ ಇನ್ನೊಂದು ಇಕ್ಕೆಲದಲ್ಲಿ ಅಥವಾ ಇನ್ನೊಂದು ಪಾರ್ಶ್ವದಲ್ಲಿ, ಇನ್ನೊಂದು ಬದಿಯಲ್ಲಿ ಒಂದಿಷ್ಟು ಮನೆಗಳಿದ್ದಾವೆ. ಅಂದರೆ ನೀವೇನೀಗ ಈ ದೃಶ್ಯಾವಳಿಗಳು ನೋಡಿದ್ರಲ್ಲ, ಇದೇ ರೀತಿಯ ಮನೆಗಳು ಪಕ್ಕದ ಲೇಔಟ್ನಲ್ಲೂ ಕೂಡ ಇದ್ವು. ಆದರೆ ಈ ಲೇಔಟ್ನಲ್ಲಿ ಒಂದಿಷ್ಟು ಮನೆಗಳನ್ನು ಮಾತ್ರ ಹೊಡೆದಿದ್ದಾರೆ ಪಾರ್ಶ್ವ ಭಾಗದಲ್ಲಿ. ಅಲ್ಲಿನ ಜನ ಕೂಡ ಪಾಪ ನೋಡ್ತಾ ಇದ್ದಾರೆ. ಅವರ ಕಣ್ಗಳಲ್ಲೂ ಒಂದಿಷ್ಟಿದೆ. ಏನಂತಂದರೆ, ಯಾವಾಗ ಬೇಕಾದರೂ ತಮ್ಮ ಮನೆಗಳನ್ನು ಕೂಡ ಹೊಡಿಬೋದೇನೋ, ತಾವು ಕೂಡ ಬೀದಿಗೆ ಬೀಳ್ತೀವೇನೋ ಅನ್ನುವ ಒಂದು ಆತಂಕದಲ್ಲಿ ಅಲ್ಲಿನ ಜನ ನೋಡ್ತಾ ಇದ್ದಾರೆ. ಇಲ್ಲಿ ಸುಮಾರು ಈ ಕಡೆ ಕೂಡ ಒಂದು 100-200 ಮನೆಗಳಿದ್ದಾವೆ. ಸಣ್ಣ ಪುಟ್ಟ ಮನೆಗಳಲ್ಲೂ ಕೂಡ 5-10 ಜನ ವಾಸ ಮಾಡ್ತಾರೆ ಇಲ್ಲಿನ ವ್ಯಾಪ್ತಿಯಲ್ಲಿ. ಸೊ ಇಲ್ಲಿನ ಜನ ಹೇಳ್ತಕ್ಕಂಥ ಮಾತು, ಬುಲ್ಡೋಜರ್ ಸಂಸ್ಕೃತಿಯನ್ನು ಸರ್ಕಾರ ಹಾಕ್ತಾ ಇದೆ. ಬುಲ್ಡೋಜರನ್ನು ತಂದು ರಾತ್ರೋರಾತ್ರಿ ತಮ್ಮ ಮನೆಗಳನ್ನು ಒಡೆದು ಹಾಕ್ತಾ ಇದೆ ಅನ್ನೋದು ಇಲ್ಲಿನ ಜನರ ಒಂದು ಮಾತು. ಆದರೆ ಅದೇನೇ ಇರಲಿ, ಒಂದು ವೇಳೆ ಅವು ಅನಧಿಕೃತವಾಗಿ ನೆಲೆಸಿದ್ರೂ ಕೂಡ
ಸರ್ಕಾರ ಎಲ್ಲೋ ಒಂದು ಕಡೆ ಮಾನವೀಯ ದೃಷ್ಟಿಯನ್ನು ಇಟ್ಕೊಂಡು ಅಥವಾ ಮಾನವೀಯ ನೆಲೆಯಲ್ಲಿ ಯೋಚಿಸಿ ಅವರಿಗೆ ಎಲ್ಲೋ ಒಂದು ಕಡೆ ಆ, ಸೂರನ್ನು ಒದಗಿಸುವ ಕೆಲಸವನ್ನು ಮಾಡಬೇಕಿತ್ತು. ಈ ಭಾಗದಲ್ಲಿ ಇನ್ನೊಂದು ಕಡೆ ತೋರಿಸ್ತಾರೆ ನಿಮಗೆ. ಇವಿಷ್ಟು ಕೂಡ ಈಗಿರುವಂಥ ಮನೆಗಳು. ಈ ಪಕ್ಕದ ವ್ಯಾಪ್ತಿಯಲ್ಲೂ ಕೂಡ ಇದೇ ರೀತಿಯಾದ ಮನೆಗಳಿದ್ವು. ಇದರಲ್ಲಿ ಸುಮಾರು ಒಂದು ಅರ್ಧ ಪಾರ್ಶ್ವ ಭಾಗದಲ್ಲಿ ಇರುವಂಥ ಎಲ್ಲ ಮನೆಗಳನ್ನು ಒಡೆದಿದ್ದಾರೆ. ಒಂದು ಸ್ವಲ್ಪ ಮನೆಗಳನ್ನು ಈಗ ಬಿಟ್ಟಿದ್ದಾರೆ. ಸೊ ಕೆಲವರು ಈ ಮನೆಗಳಿಗೂ ಕೂಡ ಬಂದು ಇಲ್ಲೂ ಕೂಡ ಕೆಲವರನ್ನು ಬೇಡ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ಆದರೆ ಎಷ್ಟೋ ಮಂದಿ ತಾವು ಇದ್ದಂತಹ ಜಾಗದಲ್ಲೇ ಅಲ್ಲೇ ಜೋಪಡಿಯನ್ನು ಹಾಕ್ಕೊಂಡು ಅಲ್ಲೇ ಆಹಾರವನ್ನು, ಅಲ್ಲೇ ಮಕ್ಕಳನ್ನ, ಮರಿಯನ್ನು, ಸಣ್ಣ ಸಣ್ಣ ಪುಟ್ಟ ಮಕ್ಕಳು, ಒಂದು ವರ್ಷ 2 ವರ್ಷ 6 ತಿಂಗಳು ಮಕ್ಕಳು ಕೂಡ ಎಲ್ಲ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಸೊ ಸರ್ಕಾರದ ನಿಲುವು ಏನು ಅಂತಂದರೆ ಈ ಜಾಗವನ್ನು ಹೇಗಾದರೂ ಮಾಡಿ ಉಳಿಸ್ಬೇಕು. ಆದರೆ ಜನ ಕೇಳುವಂಥದ್ದು ಏನಂತಂದರೆ ಹೇಗಾದರೂ ಮಾಡಿ ನಮಗೆ ಬೇರೆ ಕಡೆನಾದರೂ ವ್ಯವಸ್ಥೆ ಮಾಡಿ ಅಥವಾ ಇದೇ ಜಾಗವನ್ನು ಕೊಡಿ, ನಮಗೆ ಇರೋದಕ್ಕೆ ಒಂದು ಸೂರು ಕೊಡಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಇದಿಷ್ಟು ಸೂರು ಕೊಡಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಜಗದೀಶ್, ಸುಮನ್ ಟಿವಿ, ಬೆಂಗಳೂರು.